ನಿನಗಾಗಿ ಭಾಗ 143. ಅವನು ಬೀಳುತ್ತಿದ್ದ. ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನ ದೇಹ ಅವಳ ದೇಹಕ್ಕೆ ಟಚ್ ಆಗುತ್ತಿದೆ. ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದ. ಅವಳ ಜೊತೆ ಮುಂದುವರಿಯಬೇಕು ಈ ಬೆಳಗಿನ ಸಮಯದಲ್ಲಿ ಅಂತ ಅನಿಸುತ್ತದೆ. ಅವಳ ಮುಂದೆ ಹೋದ. ಜಾಸ್ತಿ ಆಯಿತು ಅವನ ಎದೆ ಬಡಿತ. ಅವಳು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾಳೆ. ಅವಳನ್ನು ಮುಟ್ಟದೆ ರೊಮ್ಯಾನ್ಸ್ ಮಾಡಬಹುದು ಅಂತ. ಅವಳ ಉಸಿರಾಟ ಇವನ ಬಾಯಿಗೆ ಬರುವ ರೀತಿ ನಿಂತುಕೊಂಡ. ಅವಳ ಎದೆ ಬಡಿತದ ಮೇಲೆ ಕೈಯನ್ನು ಇಟ್ಟ. ಅವಳ ಎದೆ ಬಡಿತ ನಿಜವಾಗಲೂ ಈಗ ಜಾಸ್ತಿ ಆಗಿದೆ. ಅವಳ ಹೃದಯಕ್ಕೂ ಗೊತ್ತು ನಾನು ಅವಳನ್ನು ಈಗ ಮುಟ್ಟಿದ್ದೇನೆ ಅಂತ. ಒಮ್ಮೊಮ್ಮೆ ಮನಸ್ಸಿಗೆ ಗೊತ್ತಾಗುತ್ತದೆ, ಕಣ್ಣಿಗೆ ಗೊತ್ತಾಗದೇ ಇರುವ ಎಷ್ಟೋ ವಿಷಯ ಅಂತ ಅವನಿಗೆ. ಅದು ಈಗ ನಿಜ ಅಂತ ಅನಿಸಿತು. ಅವನಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳ ಬಳಿ ಹೋಗುತ್ತಿದ್ದಾನೆ. ಸಡನ್ನಾಗಿ ಯಾರೋ ಬಾಗಿಲನ್ನು ತಟ್ಟುತ್ತಿದ್ದಾರೆ. ಅವನಿಗೆ ಕೆಟ್ಟ ಕೋಪ ಬಂತು. ನನ್ನ ಹೆಂಡತಿಯ ಜೊತೆ ನಾನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ ಅಂತ ಬಾಗಿಲನ್ನು ತೆಗೆಯಲು ಹೋದ. ಅಲ್ಲಿ ಅವನ ಗೆಳೆಯನ ತಂಗಿ ಇದ್ದು ಅವಳು ಇವನನ್ನು ನೋಡಿ ನಾಚಿಕೆ ಪಟ್ಟುಕೊಂಡಳು. ಅಣ್ಣ ನೀವು ಇದ್ದೀರಾ ಅಂತ ಗೊತ್ತಿದ್ದರೆ ತಟ್ಟುತ್ತಿರಲಿಲ್ಲ. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅಂತ ಅನಿಸುತ್ತದೆ ಅಂತ ಹೋಗುತ್ತಿದ್ದವಳು ಹಿಂದೆ ತಿರುಗಿ ಅಣ್ಣ ನೀವು ಯಾವಾಗ ಬಂದಿರಿ, ನಾನು ನೋಡೇ ಇಲ್ಲ ಅಂದಾಗ ಅವನು ಏನೂ ಮಾತನಾಡದೆ ಮುಖವನ್ನು ಗಂಟಾಕಿಕೊಂಡು ಬಾಗಿಲನ್ನು ಜೋರಾಗಿ ಹಾಕಿದ. ಅವನಿಗೆ ಸಾಮಾನ್ಯವಾಗಿ ಕೋಪ ಬರುವುದು ತೀರಾ ಕಡಿಮೆ. ಇತ್ತೀಚೆಗೆ ಅದರಲ್ಲೂ ಪವಿತ್ರಳ ವಿಷಯದಲ್ಲಿ ಕೋಪ ಬರುವುದಿಲ್ಲ. ಅವಳ ಜೊತೆ ಇರಬೇಕಾದಾಗ ಪವಿತ್ರವಾದ ಕ್ಷಣಗಳನ್ನು ಯಾರಾದರೂ ಕಿತ್ತುಕೊಳ್ಳುತ್ತಾರೆ ಅನ್ನುವ ವಿಷಯದಲ್ಲಿ ಮಾತ್ರ ಕೋಪ ಬರುವುದು. ಅವನು ಬಾಗಿಲನ್ನು ಪುನಃ ಗಟ್ಟಿಯಾಗಿ ಹಾಕಿದ. ತಿರುಗಿ ನೋಡಿದಾಗ ಅವಳು ಕಣ್ಣು ಬಿಟ್ಟು ಇವನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ. ನೀನು ಯಾವಾಗ ಬಂದೆ ಅಂತ ಕೇಳಿದಳು. ನಾನು ಬಂದು ತುಂಬ ಹೊತ್ತಾಯಿತು ಅಂತ ಹೇಳಿದ. ಮೊದಲು ಹೇಳಿಸಬಾರದು ಅಂತ ಅಂದುಕೊಂಡೆ. ಆನಂತರ ನಿನ್ನ ಎದೆ ಬಡಿತ ಜೋರಾಯಿತು ಮೇಲೆ ಹೇಳಿಸಬೇಕು ಅಂತ ಅಂದುಕೊಂಡೆ. ನಿನಗೆ ಹೇಗೆ ಗೊತ್ತಾಯಿತು ನನ್ನ ಎದೆ ಬಡಿತ ಜಾಸ್ತಿ ಆಯಿತು ಅಂತ? ಅವಳು ಹೇಳಿದಾಗ ಅವನು ಅವಳ ಎದೆ ಮೇಲೆ ತನ್ನ ಕೈಯನ್ನು ಇಟ್ಟು ಹೇಳಿದ. ಇಲ್ಲಿ ಮುಟ್ಟಿದರೆ ಅದು ಪ್ರಜ್ವಲ್ ಅಂತ ಹೇಳುತ್ತದೆ ಅಂತ ಹೇಳಿದ. ಆಗ ಅವಳು ಈ ರೀತಿ ವಿಷಯದಲ್ಲಿ ನೀನು ತುಂಬ ಸ್ಮಾರ್ಟ್ ನೀನು ಅಂತ ಏನೋ ಹೇಳಲು ಹೋದಾಗ ಅವನು ಅವಳ ಎದೆಯ ಹತ್ತಿರ ತನ್ನ ಕಿವಿಯನ್ನು ಕೊಟ್ಟ. ನಿಜವಾಗಲೂ ಅವಳ ಎದೆ ಬಡಿತ ಮೊದಲಿಗಿಂತಲೂ ಜಾಸ್ತಿಯಾಗಿದೆ. ಅವಳನ್ನು ಕೂಡ ಉಲ್ಲಾಸಕರವಾದ ಕ್ಷಣಗಳು ಬೇಕು ಅನ್ನುವ ಆಸೆ ಇದೆ ಅಂತ ಅವನು ಅವಳನ್ನು ನೋಡಿದ. ಆಗ ಅವಳು ಯಾವುದೇ ವಿಷಯ ಇಲ್ಲ ಅನ್ನುವಂತೆ ತುಂಬ ನಾರ್ಮಲ್ ಆಗಿ ಇದ್ದಳು. ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಿದ್ದಳು. ಮೇಲೆ ಎದ್ದಳು. ಆದರೆ ಅವಳ ಉದ್ದವಾದ ಕೂದಲನ್ನು ನೋಡಿ ಅವನಿಗೆ ತಲೆ ಕೆಟ್ಟಂತೆ ಆಯಿತು. ಎಷ್ಟು ಉದ್ದವಾದ ಕೂದಲು, ಎಷ್ಟು ಸುಂದರವಾಗಿದ್ದಾಳೆ, ನಾನೇನು ಮಾಡುತ್ತಿದ್ದೇನೆ ಅಂತ ಬಾಲ್ಕನಿ ಬಳಿ ನಿಂತಿದ್ದ ಅವಳನ್ನು ಎತ್ತಿಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿದ. ಆದರೆ ಈ ಸಲ ಅವಳು ತುಂಬ ಬೇಸರದಲ್ಲಿ ಇರುವಂತೆ ಅನಿಸಿತು. ಅವನನ್ನು ಪ್ರಶ್ನೆ ಮಾಡುವ ರೀತಿ ಇತ್ತು ಅವಳ ಮುಖ. ಆದರೆ ಅವನು ಅವಳ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳನ್ನು ತಂದು ಹಾಸಿಗೆ ಮೇಲೆ ಮಲಗಿಸಿದ. ಆಗ ಅವಳು ನನಗೆ ಇದೆಲ್ಲ ಇಷ್ಟವಾಗುವುದಿಲ್ಲ, ನೀನು ಆರಾಮವಾಗಿ ಇರು, ನಾನು ನನ್ನ ಪಾಡಿಗೆ ಇರುತ್ತೇನೆ, ಊರಿಗೆ ಹೋದ ಮೇಲೆ ವಿಕ್ರಮ್ ಜೊತೆ ಹೋಗುತ್ತೇನೆ ಅಂತ ಪುನಃ ಹೇಳುತ್ತಿದ್ದಾಳೆ. ಆಗ ಅವನು ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದ. ಪದೇ ಪದೇ ಅವನ ಹೆಸರು ಹೇಳಬೇಡ, ಕೊನೆ ಪಕ್ಷ ನಾವಿಬ್ಬರು ಈ ರೀತಿ ಪರ್ಸ್ನಲ್ ಆಗಿ ಇರಬೇಕಾದಾಗ ಹೇಳಿದರೆ ಚೆನ್ನಾಗಿರುವುದಿಲ್ಲ. ಇನ್ನೊಮ್ಮೆ ನಿನ್ನಿಂದ ಈ ರೀತಿಯ ಮಾತು ಬರುವುದಿಲ್ಲ ಅಂತ ಅಂದುಕೊಳ್ಳುತ್ತೇನೆ. ಇದೇ ಮೊದಲ ಬಾರಿ ಅವನು ಒಂದು ಆರ್ಡರ್ ರೀತಿ ಮಾತನಾಡಿದ್ದು. ಅವಳಿಗೆ ಸ್ವಲ್ಪ ಮುಜುಗರವಾಯಿತು. ಕಣ್ಣಿನಲ್ಲಿ ಅವನು ವಾರ್ನಿಂಗ್ ಮಾಡಿದ, ಅವನ ಹೆಸರನ್ನು ಹೇಳಬೇಡ ಅಂತ. ಅವನಿಗೆ ಕೋಪ ಬಂತು. ಇದೇ ಮೊದಲ ಬಾರಿ ಅವನು ಎದುರಿಸಿದ್ದು, ಇವಳು ಎದುರುಕೊಂಡಿದ್ದು. ಏಕೆಂದರೆ ತಪ್ಪು ಇವಳ ಕಡೆ ಇದೆ. ಈ ರೀತಿ ಇರಬೇಕಾದಾಗ ಯಾವುದೇ ಗಂಡನಿಗೂ ಕೂಡ ಅವಳ ಪ್ರೇಮಿಯ ಹೆಸರು ಹೇಳಿದರೆ ಇಷ್ಟವಾಗುವುದಿಲ್ಲ. ಇವನು ತುಂಬ ಸಹಿಸಿಕೊಂಡಿದ್ದಾನೆ. ನಾನೇಕೆ ಈ ರೀತಿ ಮಾಡುತ್ತಿದ್ದೇನೆ ಅಂತ
ಅವಳು ಸುಮ್ಮನಾಗಿ ಬಿಟ್ಟಳು. ನಂತರ ಏನು ಮಾಡಬೇಕು ಅಂತ ತಿಳಿಯದೆ ಒಂದು ರೀತಿ ಕನ್ಫ್ಯೂಸಲ್ಲಿ ಇದ್ದಾಳೆ ಅಂತ ಅವನಿಗೆ ಅನಿಸಿತು. ಅವನು ಅವಳನ್ನು ಮೇಲೆ ಕೂರಿಸಿ ಅಲ್ಲೇ ಇದ್ದ ಎಣ್ಣೆಯನ್ನು ತೆಗೆದುಕೊಂಡು ಅವಳ ಕೂದಲಿಗೆ ಮಸಾಜ್ ಮಾಡಿದ. ನೀನು ಎಣ್ಣೆ ಹಚ್ಚಿ ತುಂಬ ದಿನ ಆಗಿದೆ. ನಿನ್ನ ಕೂದಲು ಎಷ್ಟು ಉದ್ದ ಇದೆ ನೋಡು. ನಿನ್ನ ಅಮ್ಮ ಎಣ್ಣೆ ಹಾಕುತ್ತಿದ್ದರು, ನಾನು ನೋಡಿದ್ದೇನೆ. ನಿನಗೆ ಸರಿಯಾಗಿ ಕೂದಲಿಗೆ ಎಣ್ಣೆ ಹಾಕಿಕೊಳ್ಳಲು ಬರುವುದಿಲ್ಲ. ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೀಯ ಅಂತ ಅವನು ಬೈದು ಕೂದಲ ಒಂದೊಂದು ಬುಡಕ್ಕೂ ಕೂಡ ನಿಧಾನವಾಗಿ ಎಣ್ಣೆಯನ್ನು ಹಾಕುತ್ತಿದ್ದ. ಸ್ವಲ್ಪ ಕೂಡ ಅವಳಿಗೆ ನೋವಾಗಬಾರದು ಅಂತ. ಅವಳ ಕೂದಲಿಗೆ ಎಣ್ಣೆ ಹಾಕಬೇಕಾದಾಗ ಅವನಿಗೆ ಪರವಾಗಿಲ್ಲ, ಇವನು ಗಂಡ ಆದರೆ ಏನು ಅಷ್ಟೊಂದು ತೊಂದರೆ ಆಗುವುದಿಲ್ಲ, ನನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ಮೊದಲೇ ನಾನು ಸೋಮಾರಿ, ಏನೂ ಮಾಡುವುದಿಲ್ಲ, ನನ್ನನ್ನು ಮಗುವಿನ ರೀತಿ ನೋಡಿಕೊಳ್ಳುತ್ತಾನೆ. ನಾನೇಕೆ ವಿಕ್ರಮ್ ಅಂತ ಸಾಯುತ್ತಿದ್ದೇನೆ ಅಂತ ತನ್ನನ್ನು ತಾನು ಮನಸ್ಸಿನಲ್ಲಿ ಬೈದುಕೊಂಡ. ಅವನು ಹೇಳಿದ, ಈ ಕೂದಲನ್ನು ಗಂಟಾಕು ಅಂತ. ಅವಳು ಪರದಾಡುತ್ತಿದ್ದಳು. ಆಗ ಅವನು ತನಗೆ ಬಂದಂತೆ ಗಂಟನ್ನು ಹಾಕಿ ಅಲ್ಲೇ ಇದ್ದ ದಪ್ಪನೆಯ ಕ್ಲಿಪ್ಪನ್ನು ತೆಗೆದುಕೊಂಡು ಗಂಟಿಗೆ ಮತ್ತು ಕೂದಲಿಗೆ ಸೇರುವಂತೆ ಹಾಕಿದಳು. ಅವಳು ತುಂಬ ಅದೃಷ್ಟವಂತೆ. ನಂತರ ಅವನು, ನಿನ್ನ ಮೈಯೆಲ್ಲ ಚಳಿದಿಂದ ಹೊಡೆದಿದೆ, ನಾನು ಎಣ್ಣೆ ಹಾಕಲ ಅಂತ ಕೇಳಿದಾಗ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಮೈಗೆ ಎಣ್ಣೆ ಹಾಕುತ್ತಾರಾ ಅಂತ ಆಶ್ಚರ್ಯವಾಗಿ ಕೇಳಿದಳು. ಹೌದು, ಹಾಕುತ್ತಾರೆ. ನಮ್ಮ ಊರಿನಲ್ಲಿ ತಿಂಗಳಿಗೆ 1 ಬಾರಿ ಎಣ್ಣೆ ಹಾಕಿಸಿ ನಮ್ಮನ್ನು ಬಿಸಿಲಿನಲ್ಲಿ ಕೂರಿಸುತ್ತಿದ್ದರು. ಅಕ್ಕಂದರಿಗೆ ಸ್ವಲ್ಪ ಲೈಟ್ ಆಗಿರುವ ವೈಟ್ ಕಲರ್ ಬಟ್ಟೆಯನ್ನು ಹಾಕುತ್ತಿದ್ದಳು ಅಮ್ಮ. ಆದರೆ ಎಂದೂ ಕೂಡ ನಾನು ನಿನ್ನನ್ನು ಹೊರಗೆ ಕೂರಿಸುವುದಿಲ್ಲ ಅಂತ ಅವನು ಅವಳ ಬಟ್ಟೆಯನ್ನು ತೆಗೆಯಲು ಮುಂದಾದ. ಆಗ ಅವಳು, ನಾನೇ ತೆಗೆಯುತ್ತೇನೆ ಅಂದಾಗ ಅವನು ನಗುತ್ತಾ, ನಾನು ನಿನ್ನ ಗಂಡ ಕಣೆ, ಇದೇನು ಮೊದಲ ಬಾರಿ ಅನ್ನುವ ರೀತಿ ಆಡುತ್ತಿದ್ದೀಯಾ? ನಮ್ಮಿಬ್ಬರ ಮಧ್ಯೆ ತುಂಬ ಬಾರಿ ಫಿಸಿಕಲ್ ರಿಲೇಷನ್ ನಡೆದಿದೆ ಅಲ್ಲವೇ? ಮತ್ತೆ ಇನ್ನೇನು? ಎಷ್ಟು ಬಾರಿ ನಡೆದಿದ್ದರೂ ಅದು ಒಂದು ರೀತಿ ಮುಜುಗರ ಇರುತ್ತದೆ ಅಂತ ಅವಳು ಹೇಳಿದಾಗ, ಆ ಮುಜುಗರ ಹೋಗಲು ನೀನು ಅಲ್ಲಲ್ಲೇ ಬಂದು ನನ್ನನ್ನು ಹಗ್ ಮಾಡಬೇಕು, ನನಗೆ ಮುತ್ತನ್ನು ಕೊಡಬೇಕು ಅಂತ ಹೇಳುತ್ತಾನೆ. ಅವಳು, ಮುತ್ತು ಕೊಡುವುದು ಕೆನ್ನೆಗ ಅಂತ ಕೇಳಿದಾಗ ಅವನು, ಕೆನ್ನೆಗೆ ಹಣೆಗೆ ಅಲ್ಲ, ತುಟಿಗಳಿಗೆ. ಕ್ರಮೇಣ ನಿನಗೆ ನನ್ನ ಜೊತೆ ಇರುವ ನಾಚಿಕೆ ಕಡಿಮೆ ಆಗುತ್ತದೆ, ನೀನು ದಯವಿಟ್ಟು ಯೋಚಿಸಬೇಡ ಅಂತ ಹೇಳಿದ. ಮತ್ತೆ ಅವಳ ಬಟ್ಟೆಯನ್ನು ತೆಗೆದ. ಅವಳು ನೈಟ್ ಡ್ರೆಸ್ ಹಾಕಿದ್ದಳು. ಅದರ ಬಟನ್ಗಳನ್ನು ತೆಗೆಯಬೇಕಾದರೆ ಇಬ್ಬರಿಗೂ ಒಂದು ರೀತಿ ನಾಚಿಕೆ ಮತ್ತು ಮುಜುಗರ ಜಾಸ್ತಿ ಆಗುತ್ತಿದೆ. ಅವಳ ಶರ್ಟನ್ನು ತೆಗೆದ ಮೇಲೆ ಅವಳ ಪ್ಯಾಂಟನ್ನು ತೆಗೆಯಲು ಹೋದ. ಆಗ ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ನಾಚಿಕೆಯಿಂದ. ನಂತರ ಅವನು ಅವಳ ಕೈಯನ್ನು ಹಿಡಿದುಕೊಂಡು ಬಾತ್ರೂಮ್ಗೆ ಹೋಗಿ ಅಲ್ಲಿ ಒಂದು ಚೇರನ್ನು ಹಾಕಿ ಕೂರಿಸಿದ. ಅವಳಿಗೆ ಹೇಳಿದ, ಎಣ್ಣೆ ಹಾಕಬೇಕಾದಾಗ ಬಟ್ಟೆಗೆ ಎಣ್ಣೆ ಆಗುತ್ತದೆ, ಇಲ್ಲವಾದರೆ ಯಾರೂ ಅದನ್ನು ಚೆನ್ನಾಗಿ ವಾಶ್ ಮಾಡುವುದಿಲ್ಲ ಅಂದಾಗ ಅವಳು ಅವನನ್ನೇ ನೋಡಿದಳು. ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವನು ಅವಳಿಗೆ ಬೇಸರವಾಗುತ್ತದೆ ಅಂತ ಅಂದುಕೊಂಡು ಆ ಬಟ್ಟೆಯನ್ನು ಡಸ್ಟ್ಬಿನ್ಗೆ ಹಾಕಿದರೆ ಆಯಿತು. ನಾನು ಏಕೆ ಅವಳಿಗೆ ಇಷ್ಟೊಂದು ಬಲವಂತ ಮಾಡುತ್ತಿದ್ದೇನೆ? ಎಷ್ಟೇ ಗಂಡ ಹೆಂಡತಿ ಆದರೂ ಒಮ್ಮೆ ಮುಜುಗರ ಆಗುತ್ತದೆ. ಅವಳಿಗೆ ಕಂಫರ್ಟ್ ಇಲ್ಲ ಅಂದ ಮೇಲೆ ನಾನು ಸುಮ್ಮನೆ ಇದ್ದರೆ ಸರಿ ಅಂತ ಅವನು ಅವಳ ಬೆನ್ನಿಗೆ ತನ್ನ ಕೈಯಿಂದ ಎಣ್ಣೆಯನ್ನು ಹಾಕಬೇಕು, ಇನ್ನೇನು. ಅಷ್ಟರಲ್ಲಿ ಅವಳು ಹೇಳಿದಳು, ಪ್ಯಾಂಟನ್ನು ತೆಗೆಯುವುದಿಲ್ಲವಾ ಅಂತ. ಅವನಿಗೆ ಆಶ್ಚರ್ಯದ ಜೊತೆ ಖುಷಿಯಾಯಿತು. ಅವನು ಕೆಳಗೆ ಬಂದು ಕುಳಿತುಕೊಂಡು ಅವಳ ಪ್ಯಾಂಟನ್ನು ತನ್ನ ಬಾಯಿಂದ ತೆಗೆದ. ಅವಳು ಕಣ್ಣು ಮುಚ್ಚಿಕೊಂಡಿದ್ದಳು, ಇವನು ಕಣ್ಣು ಮುಚ್ಚಿಕೊಂಡಿದ್ದ. ನಂತರ ಅವನು ಅವಳ ಕಾಲುಗಳಿಗೆ ಮುತ್ತನ್ನು ಕೊಟ್ಟ. ಅವಳಿಗೆ ಅವರ ಅಮ್ಮ ಹೇಳಿದ್ದು ನೆನಪಾಗಿದ್ದು, ಗಂಡ ಹೆಂಡತಿಯ ಕಾಲನ್ನು ಮುಟ್ಟಬಾರದು, ಮುಟ್ಟಿದರೆ ಅವನಿಗೆ ಆಯುಷ್ಯ ಕಡಿಮೆ ಆಗುತ್ತದೆ ಅಂತ. ಆಗ ಅವಳು, ನೀನು ಮುಟ್ಟಬಾರದು, ನಿನಗೆ ಆಯುಷ್ಯ ಕಡಿಮೆ ಆಗುತ್ತದೆ ಅಂದಾಗ ಅವನು ನಗುತ್ತಾ, ನಿನ್ನ ಕಾಲು ಮುಟ್ಟುವುದರಿಂದ ನನ್ನ ಆಯುಷ್ಯ ಕಡಿಮೆ ಆಗುತ್ತದೆ ಅಂದರೆ ಪರವಾಗಿಲ್ಲ,
ಅಂತ ಹೇಳಿದ. ಆಗ ಅವಳು ಅವನ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದಳು. ಆ ರೀತಿ ಹೇಳಬೇಡ ಅಂತ. ಇದೇ ಮೊದಲ ಬಾರಿ. ಒಮ್ಮೊಮ್ಮೆ ನೀನು ಇಲ್ಲವಾದರೆ ನಾನು ಸತ್ತು ಹೋಗುತ್ತೇನೆ ಅಂತ ನಾನು ಮೊದಲು ಪ್ರಜ್ವಲ್ ಹೇಳುತ್ತಿದ್ದಾಗ ಇವಳು ಇಷ್ಟವಿಲ್ಲದೆ ಮೊದಲು ಸಾಯಿ ಅಂತ ತುಂಬ ಕಠೋರವಾಗಿ ಮಾತನಾಡುತ್ತಿದ್ದಳು. ಒಂದು ಬಾರಿ ಐ ಲವ್ ಯು ಅಂತ ಬರೆದು ರೋಸ್ಗಳ ಬೊಕ್ಕೆಯನ್ನು ಕಳಿಸಿದಾಗ ಅವನ ಎದುರಿಗೆ ಹಾಕಿದಳು ಡಸ್ಟ್ಬಿನ್ಗೆ. ಇದರಿಂದ ಬೇಸತ್ತ ಅವನು ನಿಜವಾಗಲೂ ನೀನು ಪ್ರೀತಿಸದೆ ಹೋದರೆ ಇರುವುದಿಲ್ಲ ಅಂತ ಮೇಲಿಂದ ಬಿದ್ದು ಈ ಪ್ರಪಂಚವನ್ನು ಬಿಟ್ಟು ಹೋಗಲು ಹೋಗಿದ್ದ. ಆದರೆ ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವರು ಪವಿತ್ರಳ ಅಪ್ಪ ಅಮ್ಮ ಚೆನ್ನಾಗಿ ಬೈದು ಅವನ ಬಳಿ ಕ್ಷಮೆ ಕೇಳಿಸಿದ್ದರು. ಇದಾದ ಮೇಲೆ ಅಲ್ಪ ಸ್ವಲ್ಪ ಮಾತನಾಡುತ್ತಿದ್ದ ಅವಳು ಅವನ ಮೇಲೆ ದ್ವೇಷ ಸಾರಲು ಶುರು ಮಾಡಿದಳು. ಅಂದಿನಿಂದ ಮೊನ್ನೆವರೆಗೂ ಕೂಡ ಅವನನ್ನು ಕಂಡರೆ ಆಗುತ್ತಿರಲಿಲ್ಲ. ಅವನ ನೆರಳು ಕಂಡರೂ ಕೂಡ ಹಿಂಸೆ ಪಡುತ್ತಿದ್ದಳು. ಪವಿತ್ರಳ ಕಡೆ ಇಂಟ್ರೆಸ್ಟ್ ಕಡಿಮೆ ಮಾಡಿರುವುದರಿಂದ, ಅವಳ ಅಪ್ಪ ಅಮ್ಮ ಪ್ರಜ್ವಲ್ ಕಡೆ ಗಮನ ಹರಿಸಿರುವುದರಿಂದ ಅವಳಿಗೆ ಪ್ರಜ್ವಲ್ ಮೇಲೆ ಇನ್ನೂ ಕೋಪ ಬಂದಿದ್ದು. ಈಗ ಕ್ರಮೇಣ ಇವನ ಪ್ರೀತಿಯಿಂದ, ಇವನ ದೇಹದ ಬಿಸಿಯಿಂದ ಅವಳ ಕೋಪವನ್ನು ಕಡಿಮೆ ಮಾಡುತ್ತಿದ್ದಾನೆ. ಇಲ್ಲಿ ಪ್ರಜ್ವಲ್ಗಿಂತ ಜಾಸ್ತಿ ಪವಿತ್ರಳಿಗೆ ಯಾವಾಗಲೂ ತಾನು ಇಂಟಿಮೇಟ್ ಆಗಿರಬೇಕು ಅವನ ಜೊತೆ ಅಂತ ಆಸೆ ಆಗುತ್ತದೆ. ಈ ದೇಹ ಕಾಮಕ್ಕೆ ಇರುವ ಶಕ್ತಿ ಒಮ್ಮೊಮ್ಮೆ ಯಾವುದೇ ವಿಷಯಕ್ಕೆ ಇಲ್ಲ ಅಂತ ಅನಿಸುತ್ತದೆ. ಇಬ್ಬರು ತಮ್ಮ ತಮ್ಮ ಕಾಮವನ್ನು ತಣಿಸಿಕೊಳ್ಳುತ್ತಾ ಪ್ರೀತಿಯ ಉತ್ತುಂಗಕ್ಕೆ ಏರುತ್ತಿದ್ದಾರೆ ಅಂತ ಅನಿಸುತ್ತದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.